ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಛಾಯಾಕುಮಾರ್ ಅಂತ. ಛಾಯಾಕುಮಾರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಸರ್ ನಮ್ಮ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಅರ್ಶನಗುಂಟೆ ಗ್ರಾಮದವ್ರು ಸರ್. ಓಕೆ ಸರ್, ಏನ್ ಅನ್ಸ್ತದೆ ಜಾತ್ರೆ? ಜಾತ್ರೆ ಒಳ್ಳೆ ಜೋರಾಗಿ ಸೇರಿದೆ ಸರ್. ಒಳ್ಳೊಳ್ಳೆ ದನಗಳು ಬಂದಿದೆ. ಒಳ್ಳೊಳ್ಳೆ ದನಗಳು ಬಂದಿದೆ. ಒಳ್ಳೊಳ್ಳೆ ಜೊತೆ ಕರ್ಕೊಂಡ್ ಬಂದಿದ್ರ? ನಾವ್ 2 ಜೊತೆ ಹಾಕೊಂಡ್ ಬಂದಿದ್ದೀವಿ. 2 ಜೊತೆ ಅಲ್ಲ 3 ಜೊತೆ ಹಾಕೊಂಡ್ ಬಂದಿದ್ದು. ಒಂದ್ ಜೊತೆ ಕೊಟ್ಟಿದೀವಿ, 2 ಜೊತೆ ಇವೆ. 2 ಜೊತೆ ಇದೆ. ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ ಇವೆಲ್ಲ 11 ತಿಂಗಳು 12 ತಿಂಗಳು ಕರು ಸರ್. ಅಂದ್ರೆ ಇನ್ನ 1 ವರ್ಷನ ಕರೆಕ್ಟ್ ಆಗಿ 1 ವರ್ಷ ತುಂಬಿಲ್ಲ ಸರ್. ಓಕೆ, ಏನ್ ಹೇಳ್ತಿದ್ದೀರಾ ರೇಟು? ಸರ್ 1,60,000 ಹೇಳ್ತಾ ಇದ್ದೀವಿ. 1,60,000 ಹೇಳ್ತಾ ಇದ್ದೀರಾ? ಕೂಟ ಎಲ್ಲ ನೀವೇ ಮಾಡಿದ್ದ? ಹ್ಞೂ ಸರ್, ನಾವೇ ಮಾಡಿದ್ವಿ. ಕೂಟ ಎಲ್ಲ ಮಾಡಕ್ ಬರುತ್ತೆ? ಮಾಡಿದ್ವಿ ಸರ್. ಕಲ್ತ್ಕೊಬಿಟ್ಟಿದ್ದೀರಾ? ಹಿಂಗೆ ಸರ್, ನಮ್ ತಂದೆ ನಮ್ ತಾತಿರು ಎಲ್ಲ ಮಾಡ್ತಿದ್ರು. ಹಂಗೆ ನೋಡ್ಕೊಂಡು ನಮ್ದು ಒಂದ್ ಕಾಯಿಸ್ ಮಾಡ್ತಾ ಇದೀವಿ. ಓಕೆ, ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಇದು? ಸರ್ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ ಸರ್. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಾ? ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ರೆ ಇಲ್ಲೇ ತಗೋತೀರಾ ಇಲ್ಲ ಬೇರೆ ಕಡೆ ಹೋಗ್ತೀರಾ? ಕೊಟ್ರೆ ತಂತೀವಿ ಸರ್. ಕೊಟ್ರೆ ತಗೋತೀರಾ? ತಗೋತೀರಿ. ಓಕೆ, ಇದಕ್ಕೆ ಮೇವು ಏನೆಲ್ಲ ಹಾಕ್ತಿದ್ದೀರಾ ಸರ್? ಸರ್ ಮುಸ್ಕಿನ್ ಜೋಳದ ನುಚ್ಚು, ಹಿಂಡಿ, ಬೂಸ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ. ಎಲ್ಲ ಮಿಕ್ಸ್ ಮಾಡ್ಕೊಡ್ತೀರಾ? ಹಾಲೇನಾರು ಕೊಡ್ತಾ ಇದ್ದೀರಾ? ಹಾಲು ಊರ ಹತ್ರ ಇದ್ರೆ ಕೊಡ್ತೀವಿ ಸರ್. ಅಲ್ಲೆಲ್ಲ ಜಾತ್ರೆಲ್ಲ ಮನೆಯಲ್ಲಿ ಇದ್ದಾಗ ಕೊಡ್ತೀವಿ ಸರ್. ಎಷ್ಟು ಲೀಟರ್ ಕೊಡ್ತೀರಾ ಹಾಲು? ಸರ್ ಬೆಳಿಗ್ಗೆ 1 ಲೀಟರ್. ಬೆಳಿಗ್ಗೆ 1 ಲೀಟರ್ ಕೊಡ್ತೀರಾ? ಓಕೆ, ಇನ್ನೊಂದು ಯಾವ ಜೊತೆ ಇಲ್ಲಿದೆ? ಇದು ನಿಮ್ದೇನಾ ಸರ್? ಈಗ ಇದು ನಿಮ್ದೇನೆ ಸರ್? ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಇವು ಒಂದು 10 ತಿಂಗಳು ಕರು ಸರ್. 10 ತಿಂಗಳು ಕರು. ಎಲ್ಲ ಚಿಕ್ಕ ಚಿಕ್ಕ ಕರುಗಳನ್ನ ತಗೊಂಡು ನೀವು ದೊಡ್ಡದ್ ಮಾಡುವಂತದ್ದು? ಹ್ಞೂ ಸರ್. ನಾವೆಲ್ಲ ಈ ಟೈಪಿಂಗ್ ಕರಗಳೇ ಊಟ ಮಾಡೋದು. ಇದನ್ನ ತಗೊಂಡು ಸ್ವಲ್ಪ ಚೆನ್ನಾಗಿ ಸಾಕಿ ಆಮೇಲೆ ಮಾರಾಟ ಮಾಡ್ತೀವಿ. ಓಕೆ, ಸುಳಿ ಎಲ್ಲ ಕರೆಕ್ಟ್ ಆಗಿ? ಏನು ತಪ್ಪಿಲ್ಲ ಸರ್, ಎಲ್ಲ ಸುಳಿ ಸುದ್ದ ಏನಿಲ್ಲ, ಎಲ್ಲ ನೀಟಾಗಿದೆ. ಎಲ್ಲ ನೀಟಾಗಿದೆ. ಇದಕ್ಕೆ 1 ಲೀಟರ್ ಹಾಲು ಹಾಕ್ತಿರಂಗ? 1 ಲೀಟರ್ ಹಾಕ್ತಿವಿ ಸರ್. ಇದಕ್ಕೆ ಏನ್ ಹೇಳ್ತಿದ್ರೆ ಸರ್ ರೇಟು? ಸರ್ 180 ಹೇಳ್ತಾ ಇದೀವಿ. 180. ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು? ಫೈನಲ್ ಒಂದು 50 ಮೇಲೆ ಬಂದ್ರೆ ಬಿಡ್ತೀವಿ. 50 ಮೇಲೆ ಬಿಡ್ತೀರಾ? ಒಂದು 50 ಮೇಲೆ. ಓಕೆ, ಅದ್ ಬಿಟ್ರೆ ಒಂಟಿ ನಿಮ್ದೇನಾ? ಒಂಟಿ ನಮ್ಮ ಹುಡುಗಂದೆ ಸರ್. ಹೌದಾ? ಅದೇನ್ ಹೇಳ್ತಿದ್ದಾರೆ ರೇಟ್? ಸರ್ ಅದು 58,000 ಹೇಳ್ತಾ ಇದ್ದೀವಿ. 58,000 ಹೇಳ್ತೀವಿ. ಕೂಟ ಮಾಡ್ತೀರಾ ಇಲ್ಲ ಮಾರಾಟ ಮಾಡ್ಬಿಡ್ತೀರಾ? ಬಂದ್ರೆ ಕೊಡ್ತೀವಿ, ಸಿಕ್ಕಿರ್ ಕೂಟಕ್ಕೂ ಹಾಕ್ತಿವಿ ಸರ್. ಓಕೆ, ಎಷ್ಟು ತಿಂಗಳು ಕರು ಸರ್ ಇದು? ಇದು ಒಂದು 8 ರಿಂದ 9 ತಿಂಗಳು ಸರ್. 8 ರಿಂದ 9 ತಿಂಗಳ? ಓಕೆ ಫೈನ್ ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಹ್ಞೂ ಸರ್, ಹೇಳಿ. 70 ಓಕೆ 26 ಓಕೆ 89 ಓಕೆ 1620. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ತುಮಕೂರಿನ ಪ್ರಖ್ಯಾತವಾದಂಥ ಸಿದ್ಧಗಂಗಾ ದನಗಳ ಜಾತ್ರೆ ಏನಿದೆ. ಸೊ ಈ ಒಂದು ದನಗಳ ಜಾತ್ರೆಯಲ್ಲಿ ವರ್ಷದಿಂದ ವರ್ಷಕ್ಕೆ ರಾಸುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ. ಕಾರಣ ನಿಮಗೆಲ್ಲ ಗೊತ್ತಿರ್ಬೋದು, ಯಂತ್ರೋಪಕರಣಗಳನ್ನ ರೈತರು ಉಪಯೋಗಿಸ್ತಿದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಸಾಕೋರು ಕೂಡ ಕಡಿಮೆ ಆಗ್ತಾರೆ. ಸೊ ಆ ಒಂದು ರೀಸನ್ನಿಂದ ಸೊ ಎಲ್ಲ ಕಡೆ ಕೂಡ ಒಂದು ರಾಸುಗಳ ಸಂಖ್ಯೆ ಜಾತ್ರೆಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಇನ್ನು ಮತ್ತೊಂದು ವಿಷಯ ವೀಕ್ಷಕರೇ, ಸೊ ನಮಗೆ ಪ್ರತಿಯೊಂದು ಜಾತ್ರೆಯಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಬೇಜಾರಾಗುವಂಥ ಘಟನೆಗಳು ಕೂಡ ನಡೆಯುತ್ತೆ. ಒಂದಷ್ಟು ರೈತರನ್ನ ನಾವು ಮಾತಾಡಿಸಿದಾಗ ಅವ್ರಿಗೆ ಇಷ್ಟ ಇದ್ದರೆ ಖಂಡಿತ ಮಾತಾಡ್ಬೋದು, ಇಷ್ಟ ಇಲ್ಲ ಅಂತಂದರೆ ನಾವು ಮಾತಾಡಲ್ಲ ಅಂತಲೂ ಹೇಳ್ಬೋದು. ಅದು ನಾನು ಎಲ್ಲರೂ ಅಂತಲೂ ಹೇಳೋದಿಲ್ಲ. ನನಗೆ 100ಕ್ಕೆ 5% ಅಷ್ಟು ಒಂದಷ್ಟು ಜನ ಏನೋ ಒಂಥರ ಬೇಕಾಬಿಟ್ಟಿಯಾಗಿ ನಮ್ಮ ಜೊತೆ ಬಿಹೇವ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. 100ಕ್ಕೆ 5% ಅಷ್ಟು ಜನ ಮಾತ್ರ. ಇನ್ನು ಮಿಕ್ಕಿದ ಏನು 95% ಏನು ರೈತರು ಇರ್ತಾರೆ ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡೋದು. ಸೊ ನಾನು ಕೂಡ ಒಂದು ಉನ್ನತ ಹುದ್ದೆನಲ್ಲಿದ್ದೀನಿ. ಸೊ ನನಗೂ ಕೂಡ ಒಂದು ಉನ್ನತವಾದಂಥ ಸ್ಥಾನಮಾನ ಕೂಡ ಇದೆ. ಸೊ ಅದನ್ನೆಲ್ಲ ಇದ್ದು ಕೂಡ ನಾವು ರೈತರಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ದೂರದ ಊರುಗಳಿಗಾದ್ರೂ ನಾವು ಖಂಡಿತ ಹೋಗಿ ವಿಡಿಯೋವನ್ನು ಮಾಡ್ತಾ ಇರ್ತೀವಿ. ಸೊ ನಮಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಅಲ್ಲ, ನಮಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಇರುತ್ತೆ. ಸೊ ಅದನ್ನು ಯಾರೇ ಆಗಲಿ ನಾವು ಅವ್ರಿಗೆ ಆನ್ ಸ್ಪಾಟಲ್ಲೇ ಉತ್ತರ ಕೊಡ್ಬೋದು, ಇಲ್ಲ ಅಂತಲ್ಲ, ಬಟ್ ಅದನ್ನು ಅವರೇ ಅರ್ಥ ಮಾಡ್ಕೋಬೇಕು. ನಾನು ಕೂಡ ಉನ್ನತ ವಿದ್ಯಾಭ್ಯಾಸ ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸಲ್ಲಿ ಡಬಲ್ ಡಿಗ್ರಿ ತೆಗೆದುಕೊಂಡಿದ್ದೀನಿ. ಸೊ ಇದನ್ನು ನಾನು ತೋರಿಕೆಗೋಸ್ಕರ ಅಥವಾ ಬೇರೆ ಯಾವುದೇ ರೀತಿ ಅಹಮಿಂದ ಹೇಳ್ತಾ ಇಲ್ಲ. ಸೊ ನಾವು ಕೂಡ ನಾವು ಕೂಡ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಸೊ ನಾವು ಈ ಒಂದು ವಿಡಿಯೋಸ್ನ ಮಾಡುವಂಥದ್ದು. ಸೊ ಇದರಿಂದನೇ ಏನು ಸಂಪಾದನೆ ಮಾಡಬೇಕಂತ ಏನಿಲ್ಲ, ಇದರಲ್ಲಿ ಏನು ಸಂಪಾದನೆ ಬರುತ್ತೆ ಅಂತಲೂ ಕೂಡ ನಿಮಗೆ ಗೊತ್ತಿರ್ಬೋದು. ಒಂದಷ್ಟು 5% ಜನಕ್ಕೆ ಮಾತ್ರ ಈ ಒಂದು ಮೆಸೇಜನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಆದಿತ್ಯ ಅಂತ. ಆದಿತ್ಯ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕುಂಬಳಗೂಡು ಹತ್ರ ಕಾಮಾಯಿನಪಳ್ಳಿ ಅಂತ. ಓಕೆ ಸರ್, ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ನಡೀತದೆ ಸರ್. ಈಗ ವರ್ಷದಿಂದ ವರ್ಷಕ್ಕೆ ರಾಸುಗಳ ಸಂಖ್ಯೆ ಕಡಿಮೆ ಆಗ್ತದಲ್ಲ ಸರ್? ಕಡಿಮೆ ಆಗ್ತಾ ಇದೆ ಸರ್. ಸಾಕೋರು ಕಮ್ಮಿ ಆಗ್ತಾ ಇದ್ದಾರೆ. ಸಾಕೋರು ಕಡಿಮೆ ಆಗ್ತಾ ಇದಾರೆ, ತಗೊಳ್ಳೋರು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಹೌದು ಸರ್. ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಎತ್ತುಗಳನ್ನ ಕರ್ಕೊಂಡು ಬಂದಿದ್ರೆ ಸರ್? ಇವು ನಮ್ಮ ಅಣ್ಣನವು
ಈ ಒಂದ್ ಜೊತೆ ಇನ್ನೊಂದ್ ಜೊತೆ ಎತ್ತು ತಂದಿದ್ದು ದೊಡ್ಡ ಎತ್ತು ಮಾರ್ದು ಓಕೆ ಈ ಒಂದ್ ಜೊತೆ ಇದಾವೆ ಅವು ನಮ್ಮವು 2 ಜೊತೆ ಇದಾವೆ. ಅಲ್ಲಿ ಒಳಗಡೆ ಇರೋದು ನಿಮ್ದು? ಒಳಗಡೆ ಈ ಚಿಕ್ಕ ಒಂದ್ ಜೊತೆ ಈ ಒಂದ್ ಜೊತೆ. ಓಕೆ, ಇದನ್ನು ನಿಮ್ದೇನಾ? ಇವು ನಮ್ಮವೇನೆ. ಓಕೆ, ಇದು ಏನ್ ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ ಇವು ಇನ್ನ ಒಂದ್ ವರ್ಷದ ಮೇಲೆ 2 ತಿಂಗಳಾಗಿದೆ ಸರ್. ಒಂದ್ ವರ್ಷದ ಮೇಲೆ 2 ತಿಂಗಳು. ಹಾಲಲ್ಲ? ಹಾಲಲ್ಲ. ಕೆಲಸ ಎಲ್ಲ ಕಲಿಸ್ತಾ ಇದ್ದೀರಾ? ಕೆಲಸ ಎಲ್ಲ ಮಾಡಿದೆ ಸರ್. ಕೆಲಸ ಎಲ್ಲ ಮಾಡೋದು ಚೆನ್ನಾಗಿ ಮಾಡಿಸ್ಬಿಟ್ಟಿದ್ರ? ಚೆನ್ನಾಗಿ ಮಾಡಿದೆ ಸರ್ ಕೆಲಸ. ಕುಂಟೆ ಗಿಂಟೆ ಎಲ್ಲ ಓಡಿಸೋದು ಎಲ್ಲ? ಹೌದಾ ಸರ್. ಓಕೆ, ಏನ್ ಹೇಳ್ತಿದ್ರಿ ಸರ್ ರೇಟ್? ಇವು 1,10,000 ಹೇಳ್ತಾ ಇದೆ. 1,10,000 ಹೇಳ್ತಾ ಇದ್ರ? ಎಷ್ಟು ಕೊಡ್ಬೋದು ಸರ್ ಫೈನಲ್? ಸರ್ ನೆನ್ನೆ ಕೇಳಿದಾರೆ 85 ಕೇಳಿದ್ರು, ನಾವು ಕೊಟ್ಟಿಲ್ಲ. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ರೇಟ್ ಏನಿದೆ ಸರ್? 90 ಮೇಲೆ ಕೊಡೋಣ ಅಂತ. 90 ಮೇಲೆ ಬಂದ್ರೆ ಕೊಡೋಣ ಅಂತ. ಇದು ನಿಮ್ದೇ ಅಲ್ವಾ? ಇದು ನಮ್ದೇ ಸರ್. ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ ಇವು 1 ವರ್ಷ ಹಿಂದೆ ಮುಂದೆ ಆಗಿದಾವೆ. 1 ವರ್ಷ ಹಿಂದೆ ಮುಂದೆ. ಇದ್ರಲ್ಲೂ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸಿದ್ರೆ? ಇಲ್ಲ ಸರ್, ಇವ್ ಇನ್ನ ಕೆಲಸ ಕಲ್ಸಿಲ್ಲ. ಇಲ್ಲ, ಕೆಲಸ ಕಲ್ಸಿಲ್ವಾ? ಇದು ಮನೆದು ಅದು ಕೂಟ ಹಾಕಿದೀವಿ. ಅಂದ್ರೆ ತಗೊಂಡ್ ಬಂದು ಕೂಟ ಹಾಕಿರೋದು? ಅದು ಮನೇಲೆ ಹುಟ್ಟಿರೋದು? ಇಲ್ಲ ಸರ್, ಇದು ನಮ್ಮ ಫ್ರೆಂಡ್ ಹತ್ರನೇ ಇತ್ತು ಊರಲ್ಲಿ, ನಮ್ ಕಂಬಿಪುರ ಅಂತ, ಕುಂಬಳಗೂಡ ಹತ್ರ. ಓಕೆ. ಹೌದಾ ಸರ್. ಓಕೆ, ಈಗ ಕೆಲಸ ಕಲಿಸ್ತೀರ ಹಂಗಾರೆ ಇನ್ ಮುಂದಕ್ಕೆ? ಕಲಿಸ್ತೀವಿ ಸರ್, ಬಂದ್ರೆ ಕೊಡ್ತೀವಿ, ಇಲ್ಲ ಮನೆಗೆ ಹೋಗಿ ಕೆಲಸ. ಇದಕ್ಕೆ ಏನ್ ರೇಟ್ ಹೇಳ್ತಿದ್ರ ಸರ್? ಸರ್ ಇವ್ 1 ಲಕ್ಷ ಹೇಳ್ತಾ ಇದೀವಿ. 1 ಲಕ್ಷ ಹೇಳ್ತಿದ್ರ? ಇದು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? 80,000 ಮೇಲೆ ಬಂದ್ರೆ ಕೊಡ್ತೀವಿ. 80 ಬಂದು ಮೇಲೆ ಬಂದ್ರೆ ಬಿಡ್ತೀರಾ? ಇನ್ನು ಇದು ಒಳಗಡೆ ಇರೋದು ನಿಮ್ದನಾ? ಹೌದು, ನಮ್ಮವೇ ಸರ್. ಓಕೆ, ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ ಇವ್ ಒಂದು 8 ತಿಂಗಳು ಕರುಗಳು ಸರ್. 8 ತಿಂಗಳು. ನೀವೇ ಕೂಟ 7 ತಿಂಗಳು. ನೀವೇ ಕೂಟ ಮಾಡಿರೋದಾ? ಹೌದಾ ಸರ್, ಮನೆವು ಇವು. ಮನೆ ಅಂದ್ರೆ ನಿಮ್ ಮನೇಲಿ ಹುಟ್ಟವ? ಮನೇಲಿ ಹುಟ್ಟಿದ್ದು. ಅದು ಹಿಂಗೆ ಹೋಗಿದ್ದ ಜಾತ್ರೆಗೆ, ಅಲ್ಲಿಂದ ತಂದಿದ್ ಕೆಂಗಲ್ಲಲ್ಲಿ. ಈಗ ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? 80,000 ಹೇಳ್ತಾ ಇದೀವಿ ಸರ್. 80 ಫೈನಲ್ ಬಂದ್ರೆ ಹಿಂದೆ ಮುಂದೆ ಕೊಡ್ತೀರಾ? 4,000 ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಓಕೆ, ಇದು ನಮ್ಮ ಅಣ್ಣವರು. ಬಾ ಕುಮಾರಣ್ಣ, ಒಂಟೆ. ಬಾ 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 ಬಾ. ಒಂಟಿನಾ ಸರ್ ಇದು? ಸರ್ ಒಂಟಿ ಸರ್. ಇದೇನು ಬೀಜದವ್ರಿಗೆ ಏನ್ಕಿದೆ? ಬೀಜದವರಿಗೂ ಆಗುತ್ತೆ, ಕೂಟ ಹಾಕಿದ್ರೆ ಈಡಾನು ಹಾಕ್ತಿವಿ. ಅಂದ್ರೆ ಈಗ ನೀವು ಕೂಟ ಮಾಡೋಣ ಅಂತ ಅನ್ಕೊಂಡಿದ್ರಲ್ಲ? ಅಲ್ಲ, ಬೀಜ ಸರ್ ಯಾವ ಇಲ್ಲ ಸರ್, ಕೂಟಕ್ಕಿದ್ರೆ ಹಾಕೆವು. ಹೌದಾ? ಏನ್ ಹೇಳ್ತಿದ್ದೀರಾ ರೇಟ್? ಸರ್ ಇದು 140. 140 ಫೈನಲ್ ಅಂದ್ರೆ? 10,000 ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ, ಇದ್ ಬಿಟ್ರೆ ಬೇರೆ ಯಾವ್ದಿದೆ? ಅವು ನಮ್ಮ. ಇದು ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್ ಇದು ಎರಡಲ್ಲು. ಓಕೆ, ಎಲ್ಲ ಗೇಮ್ ಐತಾ ಶೋಕಿ ಐತಾ ಸರ್? ಇವೆಲ್ಲ ಗೇಮ್ ಗಾಡಿ ಎಲ್ಲ ಹೊಡೆದಿದ್ದೀವಿ. ಎಲ್ಲ ಮಾಡಿಸಿದ್ರ ಸರ್? ನಿಮ್ ಕಡೆ ಏನ್ ಕೆಲಸ ಜಾಸ್ತಿ? ನಮ್ ಕಡೆ ನೇಗ್ಲು ಜಾಸ್ತಿ. ನೇಗ್ಲು ಗಾಡಿ ಶೋಕಿಗೆ ಲೋಡ್ ಪಾಡು ಹೊಡಿಯಲ್ಲ. ಕೆಲ್ಸಕ್ಕೆ ಹೋಯ್ತವೆ, ಗಾಡಿಗೆ ಹೋಯ್ತವೆ. ಗಾಡಿಗೆಲ್ಲ ಹೋಯ್ತೀರಾ? ಓಕೆ, ಇದು ಏನ್ ಹೇಳ್ತಿದ್ದೀರಾ ರೇಟ್? ಸರ್ ಇದು 4 ಲಕ್ಷ ಹೇಳ್ತಾ ಇದೀವಿ. 4 ಲಕ್ಷ ಹೇಳ್ತಿದ್ರ? ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? 3.5 ಹಿಂದೆ ಮುಂದೆ ಕೊಡ್ತೀವಿ. 3.5 ಹಿಂದೆ ಮುಂದೆ ಕೊಡ್ತೀರಾ? ಓಕೆ, ಮೇವು ಏನೆಲ್ಲ ಆಗ್ತಾ ಇದ್ರೆ ಸರ್? ಸರ್ ನಾವೆಲ್ಲ ಒಣಹುಲ್ಲೆ, ರಾಗಿ ಹುಲ್ಲು, ನೆಲ್ಲುಲ್ಲು, ಬೂಸ, ಚಕ್ಕೆ ಬೂಸ, ರವೆ ಬೂಸ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 8105-181-444. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅವ್ರು ಎಲ್ಲಿಂದ ಬರ್ತಾ ಇದ್ದಾರಾ? ಚಿಕ್ಕಸೇಬಿಯಿಂದ. ಯಾವ ತಾಲೂಕು ಬರುತ್ತೆ? ಬೆಳ್ಳಾವಿ ತಾಲೂಕು ಬರುತ್ತೆ. ಬೆಳ್ಳಾವಿ. ಯಾವ ಜಿಲ್ಲೆ? ತುಮಕೂರು ಜಿಲ್ಲೆ. ಓಕೆ ಸರ್, ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ, ಸಿದ್ಧಗಂಗಾ ಜಾತ್ರೆ ಅಂದ್ರೆ ಖುಷಿನೇ ಸರ್. ನಮ್ಮ ಅಪ್ಪರ ಕಾಲದಿಂದ ಮಾಡ್ಕೊಂಡ್ ಬರ್ತಿದ್ರು. ಆದ್ರೂ ಈಗಲೂ ಹಂಗೆ ಮಾಡ್ತಾ ಇದಾರೆ. ಅಂತದ್ರಾಗ ಏನ್ ವ್ಯತ್ಯಾಸ ಏನಿಲ್ಲ. ಈಗ ನೀವ್ ಎಷ್ಟೊತ್ತೆ ಎತ್ಗಳನ್ನ ಕಟ್ಕೊಂಡ್ ಬಂದಿದ್ರಲ್ಲಿ? ನಾವ್ 2 ಜೊತೆ ಕಟ್ಟಿದ್ವಿ. ಕಡೆಯಲ್ಲೂ ಒಂದು ಹಾಲಲ್ ಕರುಗಳು. ಓಕೆ, ಮಾರಾಟ ಆಯ್ತಾ? ಅದು ಕಡೆಯಲ್ಲಿ ಕೊಟ್ಬಿಟ್ವಿ ಆಂಧ್ರಕ್ಕೆ. ಆಂಧ್ರ ಕೊಟ್ವಿ. ಈಗ ಎಷ್ಟು ಕೊಟ್ರಿ ಸರ್? 6.5 ಲಕ್ಷ. ಖುಷಿ ಆಯ್ತಾ? ಒಳ್ಳೆ ರೇಟ್ ಬಂತ? ಹೌದು. ಹೋಗೋಣ, ಪಾರ್ಟಿ ಮಾಡೋಣ. ಬನ್ನಿ ಸರ್, ಮಾಡೋಣ, ಅದ್ರಲ್ಲೇನಿದೆ. ತಮಾಷೆ ಮಾಡಿದೆ. ಈಗ ನಿಮ್ ಖುಷಿ ಆಯ್ತು, ಒಟ್ಟಿನಲ್ಲಿ ರೇಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು? ಇದು ಹಾಲಲ್ಲ ಸರ್. ಏನ್ ಹೇಳ್ತಿದ್ದೀರಾ ರೇಟ್? ಇದು 6.5 ಹೇಳ್ತಾ ಇದೀವಿ. 6.5 ಹೇಳ್ತಿದ್ರೆ ಕೊಡ್ತೀವಿ. 3 ಕೇಳಿದ್ರು. ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀವಿ. ಓಕೆ, ಏನೆಲ್ಲ ಮೇವ್ ಆಗ್ತಿದ್ರೆ ಸರ್? ಇದಕ್ಕೆ ಮಾಮೂಲಿ ರಾಗಿ ಹುಲ್ಲು, ನೆಲ್ಲುಲ್ಲು, ಜೋಳಗಡ್ಡೆ ಆಗ್ತಾ ಇದೆ ಸರ್. ಹಾಲೇನಾದ್ರು ಕೊಡ್ತೀರಾ? ಹಾಲು ಲೀಟರ್, ದಿನ 1 ಲೀಟರ್ ಹಾಲು ಕೊಡ್ತೀವಿ. ಬೆಳಗ್ಗೆ ಸಾಯಂಕಾಲ. ಓಕೆ, 4 ಮೊಟ್ಟೆ ಕೊಡ್ತೀವಿ. ಒಂದು 1/4 kg ಬೆಣ್ಣೆ ಕೊಡ್ತೀವಿ ಸರ್. ಓಕೆ, ಒಟ್ನಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ರ? ಹೌದು ಸರ್, ಚೆನ್ನಾಗಿ ನೋಡ್ಕೊಂತೀವಿ. ಮಕ್ಕಳು ನೋಡ್ಕೊಂಡಂಗೆ? ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿ ಸಾಕಿದ್ರೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಇಲ್ಲೇನಾದ್ರು ಕಮಿಟಿ ಇದೆಯಾ ಇಲ್ಲಿ? ಹೌದು ಸರ್, ಭಾನುವಾರ ಕಮಿಟಿ ಇದೆ. ಓಕೆ ಓಕೆ, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 8919-4743-81. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮಾದೇವಪ್ಪ. ಎಲ್ಲಿಂದ ಬರ್ತಾ ಇದ್ರ? ಇದು ಬನಗೇರಿ. ಯಾವ ತಾಲೂಕ್ ಬರುತ್ತೆ? ರಾಮನಗರ.
ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ? ಜಾತ್ರೆ ಚೆನ್ನಾಗದೆ, ಖುಷಿ ಆಗದೆ. ಖುಷಿಯಾಗಿದ್ಯಾ? ಎಷ್ಟು ವರ್ಷದಿಂದ ಬರ್ತಾ ಇದ್ರ ಜಾತ್ರೆಗೆ? ನಾವು ಸುಮಾರು 25 ವರ್ಷದಿಂದ ಬರ್ತಾ 25 ವರ್ಷದಿಂದ ಬರ್ತಾ ಇದ್ರ? ಎಷ್ಟ್ ಜೊತೆ ಎತ್ಗಳನ್ನ ಕರ್ಕೊಂಡ್ ಬಂದಿದ್ರ ಈಗ? ಈಗ 4 ಜೊತೆ ಬಂದವ ನಮ್ಮ. ನಿಮ್ಮವೇ 4 ಜೊತೆ ಮಾರಾಟ ಆಯ್ತಾ ಯಾವ್ದಾದ್ರು? ಇನ್ನ ಇಲ್ಲ. ಬಂದ್ ಕೇಳ್ತಾ ಇದ್ರೆ. ಕೇಳ್ತಾರೆ. ಓಕೆ, ತಗೊಳ್ಳೋರು ಕಡಿಮೆ ಆಗಿದ್ರ? ಇಲ್ಲ ತಗೊಳ್ಳೋರು ಅವ್ರೆ, ಹಾ, ಮಾಡೋರು. ಈಗ ಎಲ್ಲೆಲ್ಲ ಸ್ನಾನ ಮಾಡ್ಸಿದ್ರ? ಎಲ್ಲ ಫುಲ್ ಎಲ್ಲ ಮಿಂಚಿಸ್ತಾ ಇದ್ದೀರ ಹಂಗಾದ್ರೆ? ಏನ್ ಹೇಳ್ತಿದ್ದೀರಾ ರೇಟು? ಇವಕ್ಕೆ 5.5 ಹೇಳ್ತಾ ಇದ್ದೀವಿ. 5.5. ಅಲ್ಲೇನಾಗಿದೆ? ಅಲ್ಲೂ ಆಗಿಲ್ಲ ಇನ್ನ ಅಲ್ಲಾಗಿಲ್ಲ. ಕೆಲಸ ಮಾಡಿಸ್ತಾ ಇದ್ದೀರಾ? ಕುಂಟೆ ಗಿಂಟೆ ಎಲ್ಲ ಹೊಡಿಸ್ತಿದ್ರ? ಹೊಡಿತಾ ಇದೀವಿ. ಮೇವೇನ್ ಹಾಕ್ತಿದ್ದೀರಾ? ಮೇವು ಅದೇ ಮುಸ್ಕಿನ ಜೋಳ, ಬೂಸ, ಗೋಧಿ ಇಷ್ಟ ಹಾಕ್ತಿವಿ. ಇದೆಲ್ಲ ಹಾಕ್ತೀರಾ? ಹಾಲು ಏನಾದ್ರು ಹಾಕ್ತಿದ್ರಾ? ಹಾಲು ಹಾಕ್ತಿವಿ. ಹಾಲು, ಗಂಜಿ. ಎಷ್ಟ್ ಲೀಟರ್ ಹಾಕ್ತೀರಾ ಹಾಲು? ಹಾಲು 2ರಿಂದ 1.5 ಲೀಟರ್ ಹಾಕ್ತಿವಿ. 2ರಿಂದ 1.5 ಲೀಟರ್ ಹಾಕ್ತೀರಾ? ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ? ಓಕೆ. ಫೋನ್ ನಂಬರ್ ಹೇಳ್ತೀರಾ ತಮ್ದು? ಫೋನ್ ನಂಬರ್ ಅದೇನ್ ತೆಗಿಬೇಡಿ, ಹೇಳಿ ಹಂಗೇನ. ನಂಬರ್ ಹೇಳಿ. 90 ಹಾ 36 ಹಾ 50 ಹಾ 36 ಹಾ 26. ಓಕೆ, ಥ್ಯಾಂಕ್ ಯು.